ಬಾಲ್ಯದಲ್ಲಿ ಸಹ ಅವರು ಜಂಗಮ ಮನೆತನದೊಳಗೆ ಹುಟ್ಟಿದವರು. ಅವ್ರು ಏನಾಯ್ತಂದ್ರೆ ಆಗಿನ ಒಂದು ಬಡತನದ ಪರಿಸ್ಥಿತಿಗಿದ್ದ ಸಹಿತ ಭಿಕ್ಷಾಟನೆ ಅಂತಂದರೆ ಹಿಟ್ಟಿನ ಭಿಕ್ಷಕ್ಕಂತ ಅವರು ಹೋಗ್ತಾ ಇದ್ದಾರೆ ಸಣ್ಣವರಿದ್ದಾಗ. ಹೋದಾಗ ಹಿಟ್ಟಿನ ಭಿಕ್ಷಾ ಮಾಡಿಕೊಂಡಾಗ ಅಲ್ಲಿ ಹಿರಿಯರಿದ್ದ ಸಹಿತರೆ ಅವರ ಕಾಲಿಗೆ ಬೀಳ್ತಾಯಿದ್ರು. ಅದು ಅವರಿಗೆ ಸಹನ ಆಗ್ತಾ ಇರಲಿಲ್ಲ. ನಾನು ಈ ಜಂಗಮ ಇರಲಿ ಅದು ಚಿಕ್ಕವದೆ, ನಾನು ಸಣ್ಣವದನ, ಇವರು ದೊಡ್ಡವರದಾರ, ಇವರು ನನ್ನ ಕಾಲಿಗೆ ಬೀಳುವುದು ಅಂತಂದ್ರೆ ಇದು ಸರಿಯಲ್ಲ ಅಂತ ಅವರು ಅಲ್ಲಿ ಏನು ಮಾಡಿದರು, ಚಿಕ್ಕವರಿದ್ದಾಗ ಅದನ್ನು ಯಾಕೋ ಅವರು ಪ್ರತಿಭಟನೆ ಮಾಡಿದರು. ಹೇಗೆ ಸರ್, ಬಸವಣ್ಣನವ್ರು ನೋಡಿ ಸರ್, ಕೇವಲ 8ನೇ ವರ್ಷದವ್ರಿಗಿದ್ದಾಗ ರೀ ನೋಡಿ ಅವ್ರ ತಂದೆ ತಾಯಿಗಳು ಒಂದು ಉಪನಯನ ಮಾಡಬೇಕು ಅನ್ನುವಂಥ ಒಂದು ಇದು ಮಾಡಿದಾಗ, ಹಂಗಾರೆ ನನಗಿಂತಲೂ ಮೊದಲು ಹುಟ್ಟಿದವಳು ನನ್ನ ಅಕ್ಕ ನಾಗಲಾಂಬಿಕೆ. ಮೊದಲು ಆಕಿಗೆ ಮಾಡಿರಿ, ಆಮೇಲೆ ನನಗೆ ಮಾಡಿರಿ ಅಂತ ಬಸವಣ್ಣ ಅಲ್ಲಿ ವಿರೋಧ ಮಾಡಿರಿ. ಶಾಂತರಸರ ಇಲ್ಲಿ ಈತ ವಿರೋಧ ಮಾಡಿದ್ರಿ. ನಂತರ ಅವರು ಇಲ್ಲ ಮಾಡಲಿಕ್ಕೆ ಬರೋದಿಲ್ಲ ಬಸವಣ್ಣ, ಯಾಕೆಂದರೆ ಹೆಣ್ಮಗಳು ಅಂದ್ರೆ ಅವಳು ಒಂಥರ ಶೂದ್ರ, ಇದು ಅಲ್ಲಿ ತಾರತಮ್ಯ ಮಾಡಿದ ಕೂಡಲ್ರಿ ಲಿಂಗ ಭೇದ ಮಾಡಿದ ಕೂಡಲೇ ಬಸವಣ್ಣರು 8ನೇ ವರ್ಷದಾಗರೆ ಮನೆಯನ್ನು ತರಿಸಿ ಗುರುಕುಲಕ್ಕೆ ಬಂದುಬಿಡ್ತಾರೆ. ಅವ್ರ ಜೊತೆಗೆ ಗಂಗಾಂಬೆ ಅವರು ಅಕ್ಕರಿ ನಾಗಲಾಂಬಿಕೆನೂ ಬರ್ತಾರೆ. ಇಲ್ಲಿ ಶಾಂತರಸರ ಜೀವನ ಸಹಿತ ಅಕ್ಕ ನಾಗಲಾಂಬಿಕೆ ಬರ್ತಾರೆ. ನಾಗಲಾಂಬಿಕೆ ಬಂದಾಗ ಇಲ್ಲಿ ಏನಾಗ್ತಾರೆ, ಗುರುಕುಲದಲ್ಲಿ ಇವರು ಅಭ್ಯಾಸ ಮಾಡ್ತಾರೆ. ಅಲ್ಲಿ ವಿಷಯಾನ್ನ ಜಾತವೇದ ಮನೆಗಳು ಅವರಿಗೆಲ್ಲರಿಗೂ ಸಕಲ ವೇದ ಉಪನಿಷತ್ತುಗಳ ಸಾರವನ್ನು ಹೇಳ್ತಾರೆ. ಇವರೆಲ್ಲ ಅವನ್ನ ಕಲಿತಾರೆ. ಆದರೆ ಅವ್ರು ಮುಂದೆ ಅವ್ರು ಫಾಲೋ ಮಾಡೋದಿಲ್ಲ ರೀ, ಯಾರು ಬಸವಣ್ಣವ್ರು. ಹಾಗೆ ರೀ ಶಾಂತರಸರು ಅವ್ರ ದೇಶ ಹೈದರಾಬಾದ್ ಕರ್ನಾಟಕದ ಒಂದು ವಾತಾವರಣದೊಳಗ್ರಿ ಆಗ ನಿಜಾಮರ ಒಂದು ಆಳ್ವಿಕೆ ರೀ ಪ್ರಬಲವಾಗಿತ್ತು ರೀ. ಅಲ್ಲಿ ಶಾಲೆಗಳಲ್ಲಿ ಕಂಪಲ್ಸರಿಯಾಗಿ ಉರ್ದು ಮಾತ್ರ ಕಲಿಸ್ಬೇಕು, ಉರ್ದುವನ್ನು ಬಿಟ್ಟು ಬೇರೆ ಭಾಷೆಯನ್ನು ಕಲಿಸ್ಬಾರ್ದು, ಹಿಂಗೊಂದು ನೇಮ್ ಇತ್ತು. ಮತ್ತು ಇವ್ರಿಗೆ ಏನಾಯ್ತಂದ್ರೆ ಅಲ್ಲಿ ಶಾಲೆಯ ವಾತಾವರಣದಾಗ ರೀ ಹೈದರಾಬಾದ್ ನಿಜಾಮ್ ಮಹಾರಾಜಕಿ ಅಂದ್ಕೂಲೆ ಜೈ ಅನ್ಬೇಕು ರೀ ಮಕ್ಕಳು. ಆದರೆ ಇವ್ರು ಶಾಂತರಸರು ಅಂತಿಕ್ಕಿಲ್ಲ. ಬಸವಣ್ಣನ ವ್ಯಕ್ತಿತ್ವದಂಗೆ ಇವ್ರಿಗೆ, ಯಾಕಂದರೆ ಸಮಾಜದ ಕೆಲವೊಂದು ಅನಿಷ್ಟಗಳನ್ನು ಖಂಡನೆ ಮಾಡುವಂಥ ಒಂದು ಮನೋವರ್ತಿವ್ರಿ. ಆವಾಗ ಅನ್ಲಿಲ್ಲ ಅಂದ ಕೂಲಿ ಮಾಸ್ತರಿಗೆ ಗುರುತಾಕೈತ್ರಿ. ಅವ್ರು ಏನು ಮಾಡ್ತಾರೆ, ಇವ್ರನ್ನ ಬಾಸುಂಡೆ ಬರುವಾಗಿ ಬೆಳೀತಿದ್ರಿ. ಆದರೂ ಇವರಿಗೆ ಕನ್ನಡದ ಒಂದು ಅಭಿಮಾನ ರೀ, ಕನ್ನಡದ